ಮದುವೆಯಿಂದ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಕೋತಾ ಇದ್ದೀನಿ. ಇವತ್ತು ಕಾರ್ತಿಕ್ ಸೋಮವಾರ ಇರೋದ್ರಿಂದ ದೀಪ ಹಚ್ಚಬೇಕಾಯ್ತು. ದೀಪ ಹಚ್ಚಿ ಪೂಜೆ ಎಲ್ಲ ಆಯಿತು. ಸಂಜೆ ಇವಾಗ ಕೆಲಸ ಸ್ವಲ್ಪ ಇತ್ತು, ಮುಗಿಸ್ಕೊಂಡೆ. ಪಾತ್ರೆನೆಲ್ಲ ಎತ್ತಿಡಬೇಕು, ಅದೊಂದು ಸ್ವಲ್ಪ ತೆಗೆದು ಇಟ್ಬಿಟ್ರೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಇವತ್ತು ಅಡುಗೆಗೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸಿಂಪಲಾಗಿ ಸಾಕು, ಒಂದು ಟೈಮ್ಗೆ ಮದುವೆಲೂ ಊಟ ಮಾಡಿದ್ದೀವಿ, ಸಾಕು ಬೇಳೆ ಸಾಂಬಾರು ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ. ಹಾಗೆ ನಮ್ಮ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಹಾಗೆ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು, ಬೇಳೆ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿಲ್ಲ, ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಅರಿಶಿನ ಪುಡಿ, ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ವಿಜಿಲ್ಗೆ ಬಿಡಬೇಕು, 4 ವಿಜಿಲ್ ಆದರೆ ಸಾಕು. ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಹಾಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಸಾಂಬಾರನ್ನ ಹಾಕಿ ಬಿಸಿ ಮಾಡಿದ್ರೆ ಆಯಿತು. ಇವಾಗ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟು ಊಟ ಮಾಡಿ ಮಲಗಿದ್ವಿ. ಇವಾಗ ಬೆಳಗ್ಗೆ ಎದ್ದು ಸರಿ ಮಕ್ಕಳಿಗೆ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ, ವೈಟ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಹಸ್ಬೆಂಡ್ ಕೂಡ ಇಲ್ಲ, ಊರಿಗೆ ಹೋಗಿದ್ದಾರೆ, ಫಂಕ್ಷನ್ ಇದೆ ಅಂತ. ಹಾಗೆ ಫಸ್ಟು ತಿಂಡಿ ಮಾಡ್ಕೊಂಬಿಟ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಬೋದು. ಕಳಿಸ್ಬಿಟ್ಟು ಆಮೇಲೆ ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅಂತ. ಇನ್ನೂ ಪಾತ್ರೆ ಕೂಡ ತೊಳೆದಿರಲಿಲ್ಲ. ಫಸ್ಟು ತಿಂಡಿ ಮಾಡಿ ಮುಗಿಸಿ ಮಕ್ಕಳು ಬಾಕ್ಸು ಲಂಚ್ಗೆ ಹಾಕ್ಬೇಕಲ್ವಾ. ಸರಿ ಫಸ್ಟು ತಿಂಡಿ ಮಾಡ್ಕೊಂಬಿಡೋಣ, ಆಮೇಲೆ ಕೆಲಸನೆಲ್ಲ ಮಾಡ್ಕೊಳ್ಳೋಣ ಮಕ್ಕಳು ಹೋದ್ಮೇಲೆ ಸ್ಕೂಲ್ಗೆ ಅಂತ ಫಸ್ಟು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತೇಳಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈಗ ಸ್ಟವ್ ಅಂಟಿಸಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಫ್ಲೇವರ್ಗೋಸ್ಕರ ಚಕ್ಕೆ ಲವಂಗ ಹಾಕ್ಕೋತಾ ಇದ್ದೀನಿ. ಹಾಗೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಅಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಇದೇನು ತುಂಬ ಕಷ್ಟ ಅಂತಿಲ್ಲ, ಬೇಗ ಮಾಡ್ಕೊಬೋದು, ತುಂಬಾ ಈಸಿ ಕೂಡ. ಟೊಮೊಟೊ ಏನು ಯೂಸ್ ಮಾಡಲ್ಲ, ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಆಯಿತು. ಈಗ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು. ಸ್ವಲ್ಪ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ, ಹಾಗೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿದ್ರೆ ಆಯಿತು. ನಾನು ಉಪ್ಪು ಹಾಕೋದನ್ನ ಮರ್ತಿದ್ದೆ. ಹಾಗೆ ವೈಟ್ ರೈಸ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಆಗುತ್ತೆ, ಬೇಗನೂ ಕೂಡ ಆಗುತ್ತೆ. ಮಕ್ಕಳು ಟಿಫನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದಾರೆ ಸ್ಕೂಲ್ಗೆ. ನಮ್ಮ ಅನು ಜೊತೆ ಹೋಗ್ತಾ ಇರೋದು. ನಮ್ಮ ನಾದಿನಿ ಮಗಳು ಅನು ನಮ್ಮ ಪಕ್ಕದ ಮನೆಯಲ್ಲೇ ಕೂಡ ಅವರು ಇರೋದು. ಅವಳ ಜೊತೆ ಈಗ ಹೋಗ್ತಾ ಇದ್ದಾರೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಕೆಲಸನೆಲ್ಲ ಮುಗಿಸ್ಕೊಂಡೆ, ಬಟ್ಟೆನೆಲ್ಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ಇವಾಗ ಸಂಜೆ ಆಗಿದೆ, 5 ಗಂಟೆ. ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಬಟ್ಟೆನೆಲ್ಲ ಮಡಗಬೇಕು. ಮಕ್ಕಳು ಕೂಡ ಬಂದರು, ಆಟಾಡ್ತಾ ಇದ್ದಾರೆ. ಹಾಗೆ ಹಸ್ಬೆಂಡು ಇಲ್ಲ, ಫಂಕ್ಷನ್ಗೆ ಹೋಗಿದ್ದಾರೆ. ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ. ಇದನ್ನು ನೋಡಿ ಇನ್ನೂ ಆರ್ಗನೈಸ್ ಮಾಡಿಲ್ಲ, ಮಾಡಬೇಕು. ಒಂದು ಟೇಬಲ್ ತರಿಸ್ಬಿಟ್ಟು ಅದನ್ನು ಇಡಬೇಕು. ಅದು ಇಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು. ಅದನ್ನು ಟೇಬಲ್ ಮಾಡಿಸಿ ಅದನ್ನು ಇಟ್ಟ ಮೇಲೆ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಇನ್ನೂ ಎಲ್ಲಿ ಇಟ್ಟಿದ್ದೀನಿ, ಹೋಮ್ ಥಿಯೇಟ್ರ್ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿದೆ, ಮಾತ್ರ ತುಂಬ ಚೆನ್ನಾಗೈತೆ. ಇದಕ್ಕೆ ನೀರು ಹಾಕಿ ಫ್ಲವರ್ ಹಾಕಿಡೋಣ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಹಿಂಗಿಟ್ಟು ನೀರು ಹಾಕಿ ಫ್ಲವರ್ ಹಾಕೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಲ್ವಾ? ಅದು ಯಾವಾಗ ಕಾಲ ಬರುತ್ತೋ ನೋಡೋಣ.
ಅದಿಡೋದಕ್ಕೆ. ಮಕ್ಕಳು ಕೂಡ ಟ್ಯೂಷನ್ಗೆ ಹೊರಟರು. ಹಸ್ಬೆಂಡ್ ಕೂಡ ಊರಿಂದ ಬರ್ತಾ ಇದ್ದಾರಂತೆ. ಫಂಕ್ಷನ್ನ ಮುಗಿಸ್ಕೊಂಡು ಹಾಗೆ ನೈಟ್ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನೈಟು ಸಿಂಪಲ್ಲಾಗೆ ತೊಗರಿ ಕಾಳಿತ್ತು, ಅದನ್ನು ಹಾಕಿ ಗೊಜ್ಜು ಮಾಡ್ಕೊಳ್ಳೋಣ, ಹಾಗೆ ವೈಟ್ ರೈಸ್ ಮಾಡ್ಕೊಳ್ಳೋಣ ಅಂತ. ಈಗ ಬಾಣಲಿ ಇಟ್ಟು ಎಣ್ಣೆ, ಸಾಸಿವೆ ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಹಾಗೆ ಟೊಮೊಟೊ ಒಂದು 4 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕಿ ಒಂದು 2 ನಿಮಿಷ ಬೇಯ್ದಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ, ಬೇಗ ಬೇಯಲಿ ಅಂತ. ಅದು ಬೆಂದಮೇಲೆ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕು. ಅದು ಯಾವ ರೀತಿ ಬೇಯಬೇಕಂದ್ರೆ ಫುಲ್ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಬೇಕು. ಇನ್ನೊಂದು 2 ನಿಮಿಷ ನಾನು ಹಾಗೆ ಬೇಯಿಸ್ಕೊತೀನಿ. ಹಾಗೆ ಸಾಂಬಾರು ಪುಡಿ 1-2 ಸ್ಪೂನ್ ಹಾಕ್ಕೊಬೇಕು. 1/4 ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಹಾಗೆ ನಾನು 2 ವಿಶಿಲ್ ಹಾಕಿ ಬೇಯಿಸ್ಕೊಂಡಿದ್ದೆ ಕಾಳನ್ನ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದು ಸ್ಕಿಪ್ ಆಗಿದೆ, ಖಾರದ ಪುಡಿ ಹಾಕಿರೋದು. ಹಾಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡ್ರೆ ಮುಗೀತು. ಮಕ್ಕಳು ಕೂಡ ಬಂದಿದ ತಕ್ಷಣ ಊಟ ಹಾಕ್ಕೊಟ್ಟೆ, ತಿಂತಾಯಿದ್ದಾರೆ. ಹಾಗೆ ಹಸ್ಬೆಂಡ್ ಕೂಡ ಈಗ ಬಂದರು. ಇವಾಗ ಅವ್ರಿಗೂ ಕೂಡ ಊಟ ಹಾಕ್ಕೊಡ್ಬೇಕು.